ದೆಹಲಿಗೆ ಹೋಗಿದ್ದಂತಹ CM DK ಶಿವಕುಮಾರ್ ಅವರಿಗೆ ರೈಟ್ ನೌ ಈಗ ದೊಡ್ಡ ಶಾಕ್ ಒಂದು ಕಾದಿದೆ. ಯಾಕೆಂತಂದರೆ ಯಾರಿಗೆ ಯಾವ ಖಾತೆಯನ್ನು ನೀಡಬೇಕು ಅಂತ ಪಟ್ಟಿಯನ್ನು ಹಿಡ್ಕೊಂಡು ಹೋದ CM DK ಶಿವಕುಮಾರ್ ಅವರಿಗೆ ರೈಟ್ ನೌ ಈಗ ಬಿಗ್ ಶಾಕ್ ಅನ್ನುವಂಥದ್ದು ಕಾದಿದೆ. ಲೀಸ್ಟ್ ಮಾಡಿಕೊಂಡು ದೆಹಲಿಗೆ ಹೋಗಿದ್ದಂತಹ DKಗೆ ಭಾರಿ ದೊಡ್ಡ ನಿರಾಸೆ. ಮತ್ತಷ್ಟು ನಿಗೂಢವಾದಂತಹ ಖಾತೆ ಹಂಚಿಕೆಯ ವಿಚಾರ ಈಗ ಸದ್ದು ಮಾಡ್ತಾ ಇದೆ. ಸಪ್ಪೆ ಮುಖವನ್ನು ಹೊತ್ತು ವಾಪಸ್ ಆಗಲಿರುವಂತಹ DK ಶಿವಕುಮಾರ್ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಚಿದಂಬರ ರಹಸ್ಯವಾಗಿಬಿಟ್ಟಿದೆ ಇದು ಖಾತೆ ಹಂಚಿಕೆಯ ವಿಚಾರ. ಇಷ್ಟು ದಿನ ಕ್ಯಾಬಿನೆಟ್ ನಿರ್ಮಾಣ ಯಾವಾಗ ಆಗುತ್ತೆ, 2.0 ಯಾವಾಗ ಆಗುತ್ತೆ, DK ಶಿವಕುಮಾರ್ ಅವರ ಸಚಿವ ಸಂಪುಟದ ವಿಸ್ತರಣೆ ಅನ್ನುವಂತಹ ಚರ್ಚೆಗಳು ದೊಡ್ಡ ಪ್ರಮಾಣಕ್ಕೆ ಕಾಡ್ತಾ ಇತ್ತು. ಬಟ್ ಈಗ ಖಾತೆ ಹಂಚಿಕೆ ವಿಚಾರ ಮತ್ತಷ್ಟು ನಿಗೂಢವಾಗಿಬಿಟ್ಟಿದೆ. ಯಾರಿಗೆ ಯಾವ ಖಾತೆ ಕೊಡಬೇಕು, ಯಾರಿಗೆ ಯಾವ ಖಾತೆ ಕೊಟ್ಟರೆ ಸಮಂಜಸ ಸೂಕ್ತ, ಯಾರು ಯಾವ ಖಾತೆಯನ್ನು ಚಾಚು ತಪ್ಪದೆ ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಚರ್ಚೆ. ಇನ್ನು ಕೆಲವರಿಗೆ ಆ ಖಾತೆ ಹಂಚಿಕೆಯಲ್ಲೂ ಕೂಡ ಅಸಮಾಧಾನ ಅನ್ನುವಂಥದ್ದಿದೆ. ಏಕೆಂತಂದರೆ ನನಗೆ ಆ ಖಾತೆ ಬೇಡ, ಈ ಖಾತೆ ಕೊಡಿ, ನನಗೆ ಈ ಖಾತೆ ಬೇಡ, ಆ ಖಾತೆ ಕೊಡಿ ಅಂತ ಖಾತೆಗಳಿಗೂ ಕೂಡ ಈ 19 ಜನರ ಪೈಕಿ ಪೈಪೋಟಿ ನಡೆಯುವಂಥದ್ದು ಕೂಡ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಬಟ್ ವಾಟ್ ಎವರ್, ಖಾತೆ ಹಂಚಿಕೆಯನ್ನು ನಾವೇ ಹಂಚಿ ಮತ್ತೆ ನಿಷ್ಠೂರ ಆಗೋದಕ್ಕಿಂತ ಹೈಕಮಾಂಡೇ ತೀರ್ಮಾನ ಮಾಡಲಿ ಅಂತ ದೆಹಲಿಗೆ ಹೋಗಿದ್ದು. ಮತ್ತಷ್ಟು ಕ್ಲಿಷ್ಟಕರವಾಯಿತು ಖಾತೆ ಹಂಚಿಕೆಯ ವಿಚಾರ. ಇನ್ನೂ ಬಗೆಹರಿಯದಂತಹ ಖಾತೆ ಹಂಚಿಕೆಯ ಗೊಂದಲ ಇನ್ನೂ ಬಗೆಹರಿತಾ ಇಲ್ಲ. ಇದು ಖಾತೆ ಹಂಚಿಕೆ ಫೈನಲ್ ಆಗಿ ದೆಹಲಿಗೆ ಹೋಗಿದ್ದಂತಹ DK ದೆಹಲಿಗೆ ಹೋಗಿದ್ದರು ಖಾತೆ ಹಂಚಿಕೆ ವಿಚಾರಕ್ಕಾಗಿ. ಪಟ್ಟಿ ಹಿಡಿದು ಹೋಗಿದ್ದಂತಹ DK ಶಿವಕುಮಾರ್ಗೆ ಈಗ ಶಾಕ್ ನೀಡಿದಂತಾಗಿದೆ. ಖಾತೆ ಹಂಚಿಕೆಯ ಬಗ್ಗೆ DK ಜೊತೆ ಚರ್ಚಿಸದ ಹೈಕಮಾಂಡ್, ಪಟ್ಟಿ ಕೊಟ್ಟು ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟಿದೆ ಅಂತ ಹೈಕಮಾಂಡ್. ಹಿಂಗೊಂದು ಸುದ್ದಿ ಬರ್ತಾ ಇದೆ. ದೆಹಲಿಗೆ ಹೋಗಿ ಖಾಲಿ ಕೈನಲ್ಲಿ ವಾಪಸ್ ಬಂದ್ರ DK ಶಿವಕುಮಾರ್ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸಂಪುಟ ಬದಲಾವಣೆಗೆ ಸೂಚನೆ ನೀಡಿದಂತಹ ಹೈಕಮಾಂಡ್ ಸಂಪುಟದ ಬಳಿಕ ಈಗ ಖಾತೆ ಹಂಚಿಕೆಯಲ್ಲೂ ಕೂಡ ವರಿಷ್ಠರೇ ಸುಪ್ರೀಂ ಆಗಿದ್ದಾರೆ. ಪಟ್ಟಿ ಕೊಟ್ಟು ಬೆಂಗಳೂರಿಗೆ ವಾಪಸ್ ಆಗ್ತಿರುವಂತಹ CM DK ಶಿವಕುಮಾರ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾರ್ಯಾರು ಮಿನಿಸ್ಟರ್ ಆಗಬೇಕು, ಯಾರ್ಯಾರು ಮಂತ್ರಿಗಳಾಗಬೇಕು ಅನ್ನುವಂತಹ ಪಟ್ಟಿಯನ್ನು ಹಿಡ್ಕೊಂಡು ದೆಹಲಿಗೆ ತಿರುಗಿದ್ದು ಹೋಗಿದ್ದು ಹೈಕಮಾಂಡ್ ಜೊತೆ ಮೀಟಿಂಗ್ ಮಾಡಿದ್ದು ಅದಾಯ್ತಲ್ಲ. ಇನ್ನೇನು ಅಂತಂದರೆ ಖಾತೆ ಹಂಚಿಕೆ ಯಾರ್ಯಾರಿಗಾಗಬೇಕು ಅಂತ ಅದನ್ನು ಕೂಡ AICCನೇ ಸೆಲೆಕ್ಟ್ ಮಾಡುತ್ತೆ. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಮುಖ್ಯಮಂತ್ರಿ ಮಾಡಬೇಕ್ರಿ ಅದನ್ನು. ಆದರೆ ಇಲ್ಲಿ ಆಗ್ತಾ ಇರೋದೇನು, AICC ಮಾಡ್ತಾ ಇದೆ. ಪಟ್ಟಿ ಕೊಟ್ಟು ಹೋಗಿ ಅಂತ ಹೇಳಿದಾರಂತೆ. ಪಟ್ಟಿ ಕೊಟ್ಟು DK ಶಿವಕುಮಾರ್ ವಾಪಸ್ ಬರ್ತಿದ್ದಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ ಅವರೇ, ಯಾರಿಗೆ ಯಾವ ಖಾತೆ ಅನ್ನುವಂತಹ ವಿಚಾರದ ಕುರಿತು DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದರು, ಅಲ್ಲಿ ಪಟ್ಟಿ ಕೊಟ್ಟು ವಾಪಸ್ ಹೋಗಬಿಡಿ ಅಂತ ಹೇಳಿ DK ಶಿವಕುಮಾರ್ ಅವರನ್ನು ವಾಪಸ್ ಕಳಿಸಿದರು ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ವಾಟ್ಸ್ ದ ರಿಯಾಲಿಟಿ ಮೇಡಮ್, ರಿಯಾಲಿಟಿ ಏನು ಅಂತ? ಶ್ರೀನಿವಾಸ್, ಇವತ್ತು ಖಾತೆ ಹಂಚಿಕೆ ಬಹುತೇಕವಾಗಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗಿತ್ತು. ಅದರ ಸಂಬಂಧ ದೆಹಲಿಗೂ ಕೂಡ DK ಶಿವಕುಮಾರ್ ಹೋಗಿ ಒಂದಿಷ್ಟು ಮಾತುಕತೆ ರಾತ್ರಿ ಬೆಳಗ್ಗೆ ಎಲ್ಲವೂ ಕೂಡ ಮಾಡಿ ಬಂದಿದ್ರು. ಆದ್ರೆ ಹೈಕಮಾಂಡ್ ಒಂದೇ ಒಂದು ಮಾತಲ್ಲಿ ಎಲ್ಲವನ್ನು ಮುಗಿಸಿ ಕಳಿಸಿದಂಗೆ ಕಾಣಿಸ್ತಾ ಇದೆ. ಈಗ ರಾಜ್ಯಕ್ಕೆ ಆಗಮಿಸಿರುವಂತಹ CM DK ಶಿವಕುಮಾರ್ ಕೋಲಾರದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳಿತ್ತು, ಅಲ್ಲಿ ಭಾಗಿಯಾಗಿದ್ದಾರೆ. ಪಟ್ಟಿಯನ್ನ ಕೊಟ್ಟು ಹೋಗಿ ನಾವು ಫೈನಲ್ ಮಾಡಿ ಕಳಿಸ್ತೇವೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಹೋಗಿ ಅಷ್ಟೆಲ್ಲ ಮೀಟಿಂಗು ಅಷ್ಟೆಲ್ಲ ಚರ್ಚೆ ಆದ್ಮೇಲೂ ಕೂಡ ನೀವು ಪಟ್ಟಿ ಕೊಟ್ಟೋಗಿ ಅನ್ನುವಂತಹ ಮಾತುಗಳನ್ನ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ಬಹುತೇಕವಾಗಿ ಸಂಜೆ ವೇಳೆಗೆ ಪಟ್ಟಿ ರಿಲೀಸ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಏನಿತ್ತು ಅದು ಕೊಂಚ ಹೋಲ್ಡ್ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹೈಕಮಾಂಡ್ ನಾಯಕರ ಲೆವೆಲ್ ಅಲ್ಲಿ ಆ ಒಂದು ಪಟ್ಟಿ ಇರೋದ್ರಿಂದ ಯಾವಾಗ ಆ ಒಂದು ಪಟ್ಟಿ ಬಿಡುಗಡೆ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಸಹಜವಾದಂತಹ ಚರ್ಚೆ ಜೋರಾಗ್ತಾ ಇದೆ. ಶ್ರೀನಿವಾಸ್, ಧನ್ಯವಾದಗಳು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಮತ್ತಷ್ಟು ನಿಗೂಢ ಆಗಿಬಿಟ್ಟಿದೆ ಖಾತೆ ಹಂಚಿಕೆ ವಿಚಾರ.